ಪುಡಾರಿ ರಾಜೀವ್ ಗೌಡ ಬಂಧನ ವಿಳಂಬ ಆದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಪ್ರತಿಕ್ರಿಯೆಯನ್ನು ಕೊಟ್ಟರು. ರಾಜೀವ್ ಗೌಡ ಬಂಧನದಲ್ಲಿ ಯಾವುದೇ ರಾಜಿ ಇಲ್ಲ ಅಂತ ಹೇಳಿದ್ದಾರೆ. ಕೆಲವರಿಗೆ ರಾಜೀವ್ ಗೌಡ ಮೇಲೆ ಪ್ರೀತಿ ಇರಬಹುದು, ಆದರೆ ಕಾನೂನಿನ ಚೌಕಟ್ಟಿನಲ್ಲಿ ಇದ್ಯಾವುದೂ ಕೂಡ ನಡೆಯಲ್ಲ. ಮಂಗಳೂರಿನಲ್ಲಿ ಪೊಲೀಸರನ್ನೇ ಯಾಮಾರಿಸಿ ಎಸ್ಕೇಪ್ ಆಗಿದ್ದಾನೆ ಅನ್ನುವಂತಹ ಮಾಹಿತಿ ಇದೆ. ಸಿಸಿಟಿವಿ ಪರಿಶೀಲನೆ ಮಾಡಿ ಬಂಧಿಸೋದಂತೂ ಫಿಕ್ಸ್ ಅಂತ ಇದನ್ನೇ ಇವರು ಕೂಡ ಹೇಳ್ಕೊಂಡು ಬಂದಿದ್ದಾರೆ ವಿನಃ ಅದು ಯಾವಾಗ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿವರೆಗೂ ಕೂಡ ಸಿಕ್ಕಿಲ್ಲ. ಕೆಲವರಿಗೆ ಕಾನೂನನ್ನು ಯಾವ ರೀತಿ ಅದನ್ನು ಬಳಕೆ ಮಾಡ್ಕೋಬೇಕು, ಅವರ ಈ ಕೆಲವು ಕೃತ್ಯಗಳಿಗೆ ಅಂತಕ್ಕಂಥದ್ದು ಕೆಲವರಿಗೆ ಕರಗತ ಆಗಿರ್ತದೆ. ಈಗ ನಮ್ಮ SP ಅವ್ರು ಹೇಳಿದಾಗೆ ನನಗೂ ಗೊತ್ತಿರಲಿಲ್ಲ. ಸುಮಾರು ಅವ್ರ ಮೇಲೆ ಹಲವಾರು ಪ್ರಕರಣಗಳಿದ್ದಾವೆ ಅಂಥೇಳಿ, 1-2-3 ಪ್ರಕರಣದಲ್ಲಿ ಖುಲಾಸೆ ಆಗಿದ್ದಾರೆ ಅಂಥೇಳಿ. ಈ ರೀತಿ ಹಲವಾರು ಪ್ರಕರಣಗಳು ಇರೋವಂಥವ್ರಿಗೆ ಬಹುಶಃ ಈ ಎಲ್ಲ ಮಾರ್ಗಗಳು ಬಹುಶಃ ಅವರು ಕರಗತ ಮಾಡ್ಕೊಂಡಿರ್ಬೋದು ಅಂತ ನಾನು ಭಾವಿಸ್ತೇನೆ. ಅದರಿಂದ ಅವರು ಸ್ವಲ್ಪ ವಿಳಂಬ ಆಗ್ತಾಯಿದೆ. ಖಂಡಿತ ಪೊಲೀಸ್ ಇಲಾಖೆಯವರು ಅದನ್ನೆಲ್ಲ ಭೇದಿಸುವಂಥ ಶಕ್ತಿ ಇದೆ. ಅವರು ನಿರಂತರವಾಗಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅವರು ಬದಲಾಯಿಸ್ತಾ ಸ್ಥಳ ಬದಲಾವಣೆ ಮಾಡ್ತಾ ಇದ್ದಾರೆ. ಮಂಗಳೂರಿನಲ್ಲಿದ್ದಂಥವರು 2-3 ದಿವಸ ಅಲ್ಲಿಂದ ಬೇರೆ ಕಡೆ ಹೋಗಿದ್ದಾರೆ. ಪೊಲೀಸ್ ಇಲಾಖೆಯವರು ಸಹ ಎಲ್ಲ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೆಚ್ಚುವರಿ ಅಧಿಕಾರಿಗಳನ್ನು ಸಹ ನಮ್ಮ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೊಟ್ಟಿದ್ದಾರೆ. ನಿರಂತರವಾಗಿ ಕೆಲವು ಅಧಿಕಾರಿಗಳು ಅದೇ ಕೆಲಸದ ಮೇಲೆ ಇದ್ದಾರೆ. ಅದರಿಂದ ಖಂಡಿತ ಅವರು ಎಷ್ಟೇ ತಪ್ಪಿಸ್ಕೊಳ್ಳಿ, ಎಲ್ಲದಕ್ಕೂ ಒಂದು ರೀತಿ ಏನೋ ಅಂತ್ಯ ಇದ್ದೇ ಇರ್ತದೆ. ಇವತ್ತು ಭಾಳಷ್ಟು ಜನ ದೊಡ್ಡ ದೊಡ್ಡ ಫಿಜಿಟಿವ್ಸ್ ಅಂತೀವಿ, ಮತ್ತೊಂದು ಅಂತೀವಿ, ಮಗ್ದೊಂದು ಅಂತೀವಿ. ಆದರೆ ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆಯವರಿಗೆ ಚೆಳ್ಳೆ ಹಣ್ಣು ತಿನ್ನಿಸಿದ್ರು ಮತ್ತೊಂದು ಅಂಥೇಳಿ ಭಾಳಷ್ಟು ಬಂದಂಥ ಸಂದರ್ಭದಲ್ಲಿ ಅಂತಿಮವಾಗಿ ಪೊಲೀಸರ ಬಲೆಗೆ ಬೀಳಲೇಬೇಕು. ಅದರಿಂದ ಅವರು ಎಷ್ಟೇ ತಪ್ಪಿಸ್ಕೊಳ್ಳಿ, ಎಷ್ಟೇ ದೂರ ಹೋಗಲಿ, ಇವತ್ತಲ್ಲ ನಾಳೆ ಅವರು ಬಂಧನಕ್ಕೆ ಒಳಗಾಗ್ತಾರೆ.